ವೀಕ್ಷಕರೇ, ಕೋಗಿಲು ಲೇಔಟ್ ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಆ ಕೋಗಿಲು ಲೇಔಟ್ ಈ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿ ಆಗಿದೆ ಅಂದ್ರೆ 2016ರಿಂದ ಇಲ್ಲಿನವರೆಗೆ ಅಂದ್ರೆ 2025ರವರೆಗೆ ಯಾವ ರೀತಿಯಾಗಿ ಬದಲಾಗಿದೆ ಆ ಒಂದು ಲೇಔಟ್ ಅನ್ನೋದನ್ನ ನಿಮಗೆ ನಾವು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಇದು 2016ರಲ್ಲಿ ಈ ರೀತಿಯಾಗಿತ್ತು. ಇಲ್ಲಿ ಕ್ವಾರಿ ಇದೆ ಅಂದ್ರೆ ಕಲ್ಲು, ಅದರಲ್ಲಿ ನೀರು ನಿಂತ್ಕೊಂಡಿದೆ. ಕಲ್ಲಿನ ಕ್ವಾರಿ ಅಂತ ಏನ್ ನಾವು ಕರಿತೀವಿ, ಅದರಲ್ಲಿ ನೀರು ನಿಂತ್ಕೊಂಡಿರೋದು, ಕಪ್ಪು ನೀರು ಅಂದ್ರೆ ಗಲೀಜು ನೀರದು. ಸೊ ಈ ಒಂದು ಕ್ವಾರಿಯಲ್ಲಿ ನಿಂತ್ಕೊಳ್ತಾ ಇತ್ತು. ಅದಾದ ನಂತರ 2017ರಲ್ಲೂ ಕೂಡ ಸೇಮ್ ಟು ಸೇಮ್ ಏನೇನು ಬದಲಾಗಿಲ್ಲ. 2016ರಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇತ್ತು ಅದೇ ರೀತಿಯಾಗಿ 2017ರಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ನೀರು ನಿಂತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು 2017ರ ಒಂದು ಗೂಗಲ್ ಇಮೇಜ್. ಅದಾದ ನಂತರ 2018ರಲ್ಲೂ ಕೂಡ ಸೇಮ್ ಟು ಸೇಮ್ 2016 ಮತ್ತು 2017ರಲ್ಲಿ ಯಾವ ರೀತಿಯಾಗಿತ್ತು ಆ ಒಂದು ಲೇಔಟ್ ಅದೇ ರೀತಿಯಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮನೆಗಳಿಲ್ಲ, ಅದೇ ಕ್ವಾರಿ ಇದೆ. ಕ್ವಾರಿಯಲ್ಲಿ ಯಥಾವತ್ತಾಗಿ ನೀರು ನಿಂತ್ಕೊಂಡಿರುವಂತ ಒಂದು ದೃಶ್ಯ ಇದು ಗೂಗಲ್ ಇಮೇಜ್ ಪ್ರಕಾರ. ಸೊ ಇದು 2018ರಲ್ಲೂ ಕೂಡ ಹಂಗೆ ಇದೆ. ಅದಾದ ನಂತರ 2019 ಇಂಟ್ರೆಸ್ಟಿಂಗ್ ಏನೂ ಇಲ್ಲ. 2019ರಲ್ಲೂ ಕೂಡ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಏನು ಕ್ವಾರಿ ಇದೆ, ಅಲ್ಲಿ ನೀರು ನಿಂತ್ಕೊಂಡಿದೆ. ಅಲ್ಲಿ ಯಾವುದೇ ರೀತಿಯಾದಂತ ಒಂದೇ ಒಂದು ಮನೆ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಸೇಮ್ ನೀರು ಯಾವ ರೀತಿಯಾಗಿ ನಿಂತ್ಕೊಳ್ಬೇಕೋ ಅದೇ ರೀತಿಯಾಗಿ ನೀರು ನಿಂತ್ಕೊಂಡಿದೆ 2019ರಲ್ಲೂ ಕೂಡ. ಇನ್ನು 2020 ಅಲ್ಲೂ ಏನು ಬದಲಾವಣೆ ಆಗಿಲ್ಲ. ಸ್ವಲ್ಪ ಆ ಕ್ವಾರಿ ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನೀರು ಜಾಸ್ತಿ ನಿಂತ್ಕೊಂಡಿದೆ. ನೀವೀಗ ಗಮನಿಸಬಹುದು ಎಷ್ಟು ದೊಡ್ಡ ಒಂದು ಕ್ವಾರಿ ಆಗಿದೆ, ನಿರ್ಮಾಣ ಆಗಿದೆ. ಅಲ್ಲಿ ಜಾಸ್ತಿ ನೀರು ನಿಂತ್ಕೊಂಡಿದೆ 2020ರಲ್ಲಿ. ಸೊ ಇಲ್ಲಿವರೆಗೂ ಕೂಡ ಅಲ್ಲಿ ಮನೆಗಳು ಕಂಡು ಬಂದಿಲ್ಲ. ಮನೆಗಳನ್ನ ಯಾರು ಕೂಡ ನಿರ್ಮಾಣ ಮಾಡಿಲ್ಲ. 2021 ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ. ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಸೇಮ್ ಆ ಕ್ವಾರಿ ಹಂಗೆ ಇದೆ. 2022ರ ಗೂಗಲ್ ಇಮೇಜ್ ನಿಮ್ಗೆ ತೋರಿಸ್ತಾ ಇದೀವಿ. ಸೇಮ್ ಟು ಸೇಮ್ ಇದೆ. ಇಲ್ಲೇನು ಬದಲಾವಣೆ ಆಗಿಲ್ಲ. ಸೊ 2016ರಿಂದ 2022ರವರೆಗೂ ನೋ ಚೇಂಜಸ್. 2022 ಮುಗಿದ್ರೂ ಕೂಡ ಏನೂ ಬದಲಾವಣೆ ಆಗಿರಲಿಲ್ಲ. ಇದು ಗೂಗಲ್ ಇಮೇಜ್ ನ ಪ್ರಕಾರ. ಜೊತೆಗೆ ಅದು ರಿಯಲ್ ಕೂಡ ಹೌದು. 2022ವರೆಗೂ ಯಾರು ಅಲ್ಲಿ ಬಂದಿರಲಿಲ್ಲ. ಸೊ ಇದು 2025 ಡೈರೆಕ್ಟ್ ಆಗಿ ಬರೋಣ. 2025ರಲ್ಲಿ ನೋಡಿ, ಇದೇ ಆ ಕ್ವಾರಿ, ಆ ನೀರ್ ಏನ್ ನಿಂತ್ಕೊಂಡಿತ್ತಲ್ಲ ಸಂಪೂರ್ಣವಾಗಿ ಕ್ಲೋಸ್ ಆಗಿ ಹೋಗಿದೆ. ಸೊ ಆ ನಿಟ್ಟಿನಲ್ಲಿ 2025ರಲ್ಲಿ ಮನೆಗಳು ನಿರ್ಮಾಣ ಆಗಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಒಂದು ಕ್ವಾರಿ ಇಲ್ಲ, ನೀರು ಇಲ್ಲ, ಏನೇನು ಇಲ್ಲ, ಎಲ್ಲವನ್ನೂ ಕೂಡ ಮುಚ್ಚಿ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಕ್ರಮ ವಲಸಿಗರು ಅನ್ನೋದು ಬಹಳ ಸ್ಪಷ್ಟ. ಆ ನಿಟ್ಟಿನಲ್ಲಿ ಎಷ್ಟು ವರ್ಷದಲ್ಲಿ 2022ವರೆಗೂ ಕೂಡ ಏನು ಇರಲಿಲ್ಲ. 2023ರಿಂದ 2025ರ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಲಸಿಗರು ಬಂದು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಇದು ಎರಡೇ ವರ್ಷದಲ್ಲಿ ಬದಲಾಗಿರುವಂತ ಒಂದು ಅಂದ್ರೆ ವಾತಾವರಣ. ಸೊ 2 ವರ್ಷದಲ್ಲಿ ಇಷ್ಟೊಂದು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 2016ರಿಂದ 2025ರ ಅವಧಿಯವರೆಗೂ ಏನೆಲ್ಲ ಬದಲಾವಣೆ ಆಯಿತು, ಯಾವ ಹಂತದಲ್ಲಿ ಬದಲಾವಣೆ ಆಯಿತು ಅನ್ನೋದಕ್ಕೆ ಒಂದು ಸಾಕ್ಷಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.